ಸರ್ 49,000ದಿಂದ ಕೊಡ್ತೀನಿ ಸರ್. ಫಸ್ಟ್ 55,000 ಕೊಡ್ತೀನಿ ಸರ್. ನೋ ನೆಗೋಷಿಯೇಷನ್. ಬರ್ಲಿ ಸರ್, ಎದುರುಗಡೆ ಬರ್ಲಿ. 55,000 ಅದರಲ್ಲೂ ನೆಗೋಷಿಯೇಟ್ ಆಗುತ್ತೆ. ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇರೋಂಥ ಗಾಡಿ 70,000 ಕೊಡ್ತೀನಿ ಸರ್. 1 lakh ಕೊಡ್ತೀನಿ ಫೈನಲ್. 135 ಕೊಡ್ತೀನಿ ಸರ್. 7 ಮಾಡಲ್ ಸಿಂಗಲ್ ಓನರ್ ಜನ್ ಎಷ್ಟು ಲೋ? 1,35,000 ಹೇಳ್ತಾ ಇದೀನಿ. ಬರ್ಲಿ, ಎದುರುಗಡೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 1,35,000ಗೆ ಡೀಸೆಲ್ ವೇರಿಯಂಟ್. ಸೊ 175 ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 9 ಮಾಡಲ್ 1,75,000ಗೆ ಒಮಿನಿ 5 ಸೀಟರ್ ವೆಹಿಕಲ್ ಸಿಗ್ತಿರೋದು. ಇಲ್ಲ ಅಂದ್ರೆ 165 ಹಾಗೆ ಕೊಡ್ತೀನಿ. 1,65,000ಕ್ಕೆ 12 ಮಾಡಲ್ ಸೆಕೆಂಡ್ ಓನರ್ K10 K ಸೀರೀಸ್ ಇಂಜಿನ್ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ. i10 ಪ್ರೈಸ್ ಅಲ್ಲಿ ಗಾಡಿ ಸಿಗ್ತಿರೋದು ಅಂತ ಹೇಳ್ಬೋದು ಅಲ್ವಾ ಸರ್? ಹೌದು ಸರ್. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಹೊಸ ಶೋರೂಮ್ ತೊಗೊಂಬಂದಿದ್ದೀನಿ. ಯಾರು ಕಲಿಯೋಕ್ಕೆ ಗಾಡಿ ಬೇಕು ಅವ್ರಿಗೆ ಆಲ್ಮೋಸ್ಟ್ ತುಂಬಿದೆ ಗಾಡಿಗಳು. ಕಲಿಯೋಕ್ಕೆ 1 ಲಕ್ಷದ ಒಳಗಡೆ, 1.5 ಲಕ್ಷದ ಒಳಗಡೆ, ಆಲ್ಮೋಸ್ಟ್ 50-60% 1.5 ಲಕ್ಷದ ಒಳಗಡೆ ಇದೆ ಅಂತ ಹೇಳ್ಬೋದು. ಸರ್ ನಾವು ವೆಲ್ಕಮ್ ಮಾಡೋಣ. SLN ಕಾರ್ಸು, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಅಂಡ್ ನಮ್ಮ ವ್ಯೂವರ್ಸ್ಗೆ ಒಂದು ಒಳ್ಳೆ ಪ್ರೈಸಲ್ಲಿ ಕೊಡಿ, ಬಂದರೆ ನೆಗೋಷಿಯೇಟ್ ಮಾಡ್ಕೊಡಿ ಸರ್ ಅಂತ. ಓಕೆ ಸರ್, ಮಾಡ್ಕೊ. ಅದಕ್ಕೆ ಹೇಳಿದ್ರೆ ಫಿಕ್ಸ್ಡ್ ಪ್ರೈಸ್ ಯಾವುದಿಲ್ಲ, ನೆಗೋಷಿಯಬಲ್. ಹೇಳಿರೋ ಪ್ರೈಸ್ನು ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅಂಡ್ ಲೋನಲ್ಲಿ ಹೋಗ್ತಾರೆ, ಲೋನಲ್ಲಿ ಕೂಡ ಆಗುತ್ತಲ್ಲ ಸರ್? ಆಗುತ್ತೆ ಸರ್, ಮಾಡ್ಕೊಡ್ತೀನಿ ಸರ್. ಎಕ್ಸಾಕ್ಟ್ ಲೊಕೇಶನ್ ಹೆಂಗೆ ಬರಬೇಕು ಸರ್? ಸರ್, ಬೆಂಗಳೂರು ತುಮಕೂರು ರೋಡು ಚಿಕ್ಕಬಿದ್ರಕಲ್ಲು. ಚಿಕ್ಕಬಿದ್ರಕಲ್ಲಿಂದ ನಿಮಗೆ 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಒಳಗಡೆ. ತಿಪ್ಪೇನಹಳ್ಳಿ ಅಂತ. ತಿಪ್ಪೇನಹಳ್ಳಿ ಸರ್ಕಲ್ ಬಂದು ರೈಟ್ ತೊಗೊಂಡ್ರೆ ಸಾಕು. ಇಲ್ಲ ವಾಟ್ಸಪ್ಪಲ್ಲಿ ಬರೋ ನಂಬರ್ಗೆ ಆಯ್ ಅಂತ ಮೆಸೇಜ್ ಮಾಡಿ ವಿತ್ ಲೊಕೇಶನ್, ಕ್ಯಾಟ್ಲಾಗ್ ಪ್ರತಿಯೊಂದು ಕಸ್ಟಮರ್ ಬರುತ್ತೆ. ಬಸ್ಸಲ್ಲಿ ಬರೋರಿಗೆ ಸ್ಟಾಪ್ ಯಾವ್ದು ಇದೆ ಸರ್ ಇದು? ಚಿಕ್ಕಬಿದ್ರಕಲ್ಲೇ ಸರ್. ಚಿಕ್ಕಬಿದ್ರಕಲ್ ಮೆಟ್ರೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಚಿಕ್ಕಬಿದ್ರಕಲ್ ಸ್ಟಾಪ್. ಓಕೆ. ಕಾರಲ್ಲಿ ಬರೋರಿಗೆ ನೈಸ್ ರೋಡ್ ಎಕ್ಸಿಟ್ ಮಾಗಡಿ ರೋಡ್. ಹೌದು, ಓಕೆ, ಬರ್ಬೋದು. ಮಾಗಡಿ ರೋಡ್ ಕಡೆಯಿಂದ ಬಂದ್ರೆ ಇಲ್ಲಿ ನೈಸ್ ರೋಡಿಂದ ಎಂಟ್ರೆನ್ಸ್ ಇದೆ. ಖಂಡಿತ ಸರ್. ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್ ಈಗ? ಸರ್, ಅಪ್ ಟು ಈಗ ಒಂದು 35 to 40 ಇದೆ ವೆಹಿಕಲ್ಸ್. ಇನ್ನೂ ಬರೋದಿದೆ, ಬರ್ಲಿ ವಿಸಿಟ್ ಮಾಡ್ಲಿ. ಈಗ ಮತ್ತೆ ಆಡ್ ಆಗ್ತಾ ಇರ್ತದೆ ಗಾಡಿಗಳು, ಬರ್ಲಿ ಮಾಡ್ಕೊಡುವ ಸರ್. ಆಲ್ಮೋಸ್ಟ್ 1 ಲಕ್ಷದ ಒಳಗಡೆ ಗಾಡಿಗಳು ಎಷ್ಟಿದೆ? ಒಂದು 10-20 ಇರ್ಬೋದು. ಇದೆ ಸರ್, ಒಂದು 15-20 ಗಾಡಿ ಇದೆ 1.5 ಒಳಗಡೆ. ಓಕೆ. ಸ್ಟಾಕು ಯಾರು ಕಮ್ಮಿ ಪ್ರೈಸಲ್ಲಿ ನೋಡೋರು ಈ ಗಾಡಿ ಆರಾಮಾಗಿ ಬಂದು ವಿಸಿಟ್ ಆಗಿ, ಚಾನ್ಸ್ ಪ್ರೈಸಲ್ಲಿ ಇದೆ ಹೊಸ ಶೋರೂಮ್ ಅಂತ, ಈ ಆಫರ್ನ ಗ್ರ್ಯಾಬ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಲ್ಲ? ಮಾಡ್ಕೊಡ್ತೀನಿ ಸರ್. ಒಂದು 10,000 0 ಡೌನ್ ಪೇಮೆಂಟ್ ಎಲ್ಲ ಆಗುತ್ತೆ. ಈಗ ತೋರಿಸಿದೀವಿ ಗಾಡಿಗಳು, ವಿಡಿಯೋ ನೋಡ್ಲಿ ಅವರು, ಬರ್ಲಿ ವಿಸಿಟ್ ಮಾಡ್ಲಿ. 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಗಾಡಿಗಳು. ಖಂಡಿತ. ಏನು ವಿಡಿಯೋ ತೋರಿಸಿದ್ದೀನಲ್ವಾ, ಇದಷ್ಟೇ ಅಲ್ಲ, ಬೇರೆ ಗಾಡಿಗಳು ಬರ್ತಿದೆ ಈಗ ಸ್ಟಾಕಿನ್ ಆಗ್ತಿರೋದು ಅಂತ ಹೇಳ್ಬೋದು. ನಾನು ಮಿನಿಮಮ್ ಏನಿದೆ ಅಷ್ಟು ತೋರಿಸಿದ್ದೀನಿ. ನಿಮ್ಗೆ ಯಾರು ರಿಕ್ವೈರ್ಮೆಂಟ್ ಇದೆಯಲ್ಲ ಅವ್ರಿಗೆ ಹಾಯ್ ಅಂತ ಕಳಿಸಿ ಅಥವಾ ಕಾಲ್ ಮಾಡಿ ಅವ್ರು ಅರೇಂಜ್ ಮಾಡ್ಕೊಡ್ತಿರಲ್ಲ? ಮಾಡ್ಕೊಡ್ತೀನಿ ಸರ್. ಖಂಡಿತ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಓಕೆ, ಬನ್ನಿ. ಫಸ್ಟ್ ವೆಹಿಕಲ್ ಡೀಟೇಲ್ ಸರ್. ಪ್ರೈಸ್ ಸ್ಟಾರ್ಟ್ ಆಗೋದು ಸರ್ 49,000ದಿಂದ ಕೊಡ್ತೀನಿ ಸರ್. ಫಸ್ಟ್ 49,000ರಿಂದ ಗಾಡಿ. ಅಂಡ್ ಬೈಕ್ ಸೆಕೆಂಡ್ ಹ್ಯಾಂಡ್ ಬೈಕ್ ಬರೋದಿಲ್ಲ ಸರ್. 49,000ಕ್ಕೆ ವೆಹಿಕಲ್ ಕೊಡ್ತೀರಾ? ಪೆಟ್ರೋಲ್ ಅಲ್ವಾ? ಹೌದು ಸರ್, ಪೆಟ್ರೋಲ್ ಆಗುತ್ತೆ. 7 ಮಾಡಲು 3rd ಓನರ್, ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇರೋಂಥ ಗಾಡಿ. 49,000ಕ್ಕೆ ಬೈಕ್ ಕೂಡ ಬರಲ್ಲ, ಬಟ್ ಕಾರ್ ಕೊಡ್ತಾ ಇದ್ದೀನಿ. ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನನ್ನ ಆಫೀಸ್ ಹೊಸ ಶೋರೂಮ್. ಓಕೆ. ನೋಡ್ಬೋದು ನೀವು 49,000ಕ್ಕೆ ನಿಮಗೆ ಇಂಡಿಕಾ ಪೆಟ್ರೋಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ಡಾಕ್ಯುಮೆಂಟ್ ಕೂಡ ರನ್ನಿಂಗ್ ಇದೆ ಅಂತ ಹೇಳ್ಬೋದು. ಯಾರು ಹುಡುಕ್ತಿರೋರಿಗೆ, ಕಲಿಯಕ್ಕೆ ಗಾಡಿ ಬೇಕು ಅನ್ನೋರಿಗೆ 49,000ಕ್ಕೆ ವೆಹಿಕಲ್ ಆಗ್ತಿರೋದು. ನೋ ನೆಗೋಷಿಯೇಟು. ಫೈನಲ್ ಪ್ರೈಸು ಜಾಸ್ತಿ ಹೇಳಿದ್ರು, ಫಸ್ಟ್ ವಿಡಿಯೋ ಕಮ್ಮಿ ಮಾಡಿ ನಮ್ಮ ವ್ಯವಸ್ಕಂತ ಅವರು ಫೈನಲ್ ಪ್ರೈಸ್ ಹೇಳಿದ್ದಾರೆ. 49,000ಕ್ಕೆ ವೆಹಿಕಲ್ ಆಗ್ತಿರೋದು. ಸರ್ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಸರ್. ಸರ್ ನೆಕ್ಸ್ಟ್ ವ್ಯಾಗನರ್ 2004 ಮಾಡಲು, ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇರೋಂಥ ಗಾಡಿ. 70,000 ಕೊಡ್ತೀನಿ ಸರ್. 70,000ಕ್ಕೆ ಬಂದ್ರೆ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ. 70,000ಗೆ ಎಫ್ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಅಂತ ಹೇಳ್ಬೋದು. 70,000 ಬಂದರೆ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಹೊಸ ಶೋರೂಮ್ ಅಂತ ಇವಾಗಲೇ ಆಫರ್ ಗ್ರ್ಯಾಬ್ ಮಾಡ್ಕೊಳ್ಳಿ. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್? ನೆಕ್ಸ್ಟ್ ಟಾಟಾ ನ್ಯಾನೋ 15 ಮಾಡಲು ಸೆಕೆಂಡ್ ಓನರ್. 1 lakh ಕೊಡ್ತೀನಿ ಫೈನಲ್. CX ಸರ್ ಇದು ಯಾವುದು? 1 ಲಕ್ಷ. 1 ಲಕ್ಷ ಕೊಡ್ತೀನಿ. ಟಾಟಾ ಟ್ವಿಸ್ಟ್ ಬರುತ್ತೆ ಸರ್. ಟ್ವಿಸ್ಟಾ? 15 ಮಾಡಲು ಅಂದ್ರೆ ಡಿಕ್ಕಿ ಬರಲ್ಲ. ಓಕೆ. XT ವೇರಿಯಂಟ್ ಆಗಿರುತ್ತೆ. ಟಾಟಾ ಟ್ವಿಸ್ಟ್ ಹೌದು, ಡಿಕ್ಕಿ ಬರೋದಿಲ್ಲ. ಆ್ಯಂಡ್ ಇಂಟೀರಿಯರ್ ಕೂಡ ಲೆದರ್ ಪಾಲ್ಸರ್ ಚೆನ್ನಾಗಿದೆ. ಎರಡು ಹುಡುಕೋರಿಗೆ 99,000, 95,000 ಬರ್ಲಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಎದುರುಗಡೆ. ಓಕೆ. 95,000ಕ್ಕೆ ಟಾಟಾ ನ್ಯಾನೋ 15 ಮಾಡಲ್ ಅಲ್ವಾ ಸರ್? 15 ಸೆಕೆಂಡ್ ಓನರ್ ಇರುತ್ತೆ. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಓಕೆ ಸರ್. ನೆಕ್ಸ್ಟ್ ಎಷ್ಟಿಲೋ ಸರ್? ಜೆನ್ ಎಕ್ಸ್ಟಿಲೋ 7 ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ ವಿತ್ ಶೋರೂಮ್ ರೆಕಾರ್ಡೆಡ್ ಗಾಡಿ. 135 ಕೊಡ್ತೀನಿ ಸರ್. 7 ಮಾಡಲ್ ಸಿಂಗಲ್ ಓನರ್ ಜೆನ್ ಎಷ್ಟಿಲೋ VXI ವೇರಿಯಂಟ್ ಅಲ್ವಾ ಸರ್ ಇದು? ಹೌದು. 1,35,000ಕ್ಕೆ ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ತೋರಿಸ್ತೀನಿ ನಿಮಗೆ. ಎರಡು ಹುಡುಕರಿಗೆ ಕಲಿಯೋಕ್ಕೆ ಲೋ ಬಜೆಟಲ್ಲಿ ಗಾಡಿಗಳು ತುಂಬ ಇದೆ. 49,000ರಿಂದ ಹಿಡ್ಕೊಂಡು ಈ ಲೈನಲ್ಲೆಲ್ಲ 2 ಲಕ್ಷದ ಒಳಗಡೆ ವೆಹಿಕಲ್ಲು ಸ್ಕಿಪ್ ಮಾಡೋಕೋಬೇಡಿ ಸರ್. ನೆಕ್ಸ್ಟು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟು 12 ಮಾಡಲು 3rd ಓನರ್ ಆಗಿರುತ್ತೆ. ಟಾಪ್ ಎಂಡು 1,35,000 ಹೇಳ್ತಾ ಇದ್ದೀನಿ. ಬರ್ಲಿ ಎದುರುಗಡೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 1,35,000ಕ್ಕೆ ಡೀಸೆಲ್ ವೇರಿಯಂಟ್. ಟಾಪ್ ಎಂಡ್ ವೆಹಿಕಲ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. AC ಪವರ್ ವಿಂಡೋಸ್ ಎಲ್ಲ ಬರೋದು ಅಂತ ಹೇಳ್ಬೋದು. ಡೀಸೆಲು ಮೈಲೇಜ್ ಚೆನ್ನಾಗಿ ಬರುತ್ತೆ. 1,35,000ಕ್ಕೆ ಸರ್. ನೆಕ್ಸ್ಟ್ ವೆಹಿಕಲ್ ಬೀಟು ಸರ್. ಚೌರ್ಲೆಟ್ ಬೀಟು, ಇದು ಕೂಡ ಡೀಸೆಲ್ ವೇರಿಯಂಟು 12 ಮಾಡಲು. ಓಕೆ. ಗಾಡಿ ಬರ್ಲಿ ಎದುರುಗಡೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 1,35,000 ಹೇಳ್ತೀನಿ, ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 1,35,000ಗೆ ಡೀಸೆಲ್ ವೇರಿಯಂಟ್. ಓಕೆ ಸರ್. ನೆಕ್ಸ್ಟ್ ಜಾಜು ಹೋಂಡಾ ಜಾಜು 10 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇರೋಂಥ ಗಾಡಿ. ಓಕೆ. 165 ಹೇಳ್ತೀನಿ, ಒಂದು ಸ್ಮಾಲ್ ನೆಗೆಷಿಬಲ್ ಮಾಡ್ಕೊಡ್ತೀನಿ ಸರ್. ಎಲ್ಲ ಗಾಡಿ ಪೆಟ್ರೋಲ್ ಇಲ್ಲಿ ಯಾವುದು ಫಿಕ್ಸ್ಡ್ ಇಲ್ಲ ಸರ್. ಎದುರುಗಡೆ ಬರಲಿ
ನನ್ನ ಕೈಲಿ ಏನಾಗುತ್ತೆ ಹೆಚ್ಚು ಕಮ್ಮಿ ನಾನು ಮಾಡ್ಕೊಡ್ತೀನಿ. ಓಕೆ, ಪೆಟ್ರೋಲ್ ವೇರಿಯಂಟ್ ಹೋಂಡಾ ಜಾಜು 1,65,000, ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಈ ಒಂದು ಟೈರ್ ಆಲ್ಮೋಸ್ಟ್ 90% ಟೈರ್ಸ್ ಇದೆ ಅಂಡ್ ಲೆದರ್ ಪಾಲ್ಸರಿ ಕೂಡ ಚೆನ್ನಾಗಿದೆ. ಗಾಡಿ ಹೋಂಡಾ ಬ್ರ್ಯಾಂಡ್ ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಬೇಕನ್ನೋರಿಗೆ ಈ ಗಾಡಿ ಆಪ್ಟ್ ಮಾಡಬಹುದು. ಸರ್ ನೆಕ್ಸ್ಟ್ ಆಲ್ಟೋ K10. ಆಲ್ಟೋ K10 ಸರ್ 12 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಪ್ರೆಸೆಂಟ್ FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓಕೆ, ಪ್ರೆಸೆಂಟ್ FC ಇನ್ಸೂರೆನ್ಸ್ ಬೇಕು ಮಾಡ್ಕೊಡಿ ಅಂತ ಅಂದ್ರೆ 1.85 ಕೊಡ್ತೀನಿ, ಇಲ್ಲ ಅಂದ್ರೆ 1.65 ಹಾಗೆ ಕೊಡ್ತೀನಿ. 1,65,000ಕ್ಕೆ 12 ಮಾಡಲ್ ಸೆಕೆಂಡ್ ಓನರ್ ಆಲ್ಟೋ K10 K ಸೀರೀಸ್ ಇಂಜಿನ್, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ. ಟೈರ್ ನೋಡಬಹುದು ಆಲ್ಮೋಸ್ಟ್ 90% ಟೈರ್ಸ್ ಇದೆ. ಯಾರು ಹುಡುಕ್ತಿರೋರಿಗೆ ಚಾನ್ಸ್ ಇಂದ ಪ್ರೈಸ್ ಅಂತ ಹೇಳ್ಬೋದು. ವಿಸಿಟ್ ಆಗಿ FC ಇನ್ಶೂರೆನ್ಸ್ ಬೇಕು ಅನ್ನೋರಿಗೆ 1.85 ಆಗುತ್ತೆ. ಅದರಲ್ಲೂ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಸರ್. ಬರ್ಲಿ ಸರ್, ಎದುರುಗಡೆ ಮಾಡ್ಕೊಡ್ತೀನಿ. ಯಾವ್ದು ಫಿಕ್ಸ್ಡ್ ಇಲ್ಲ ಸರ್, ಎದುರುಗಡೆ ಬರ್ಲಿ, ವಿಸಿಟ್ ಮಾಡ್ಲಿ, ಕಮ್ಮಿ ಮಾಡ್ಕೊಡ್ತೀನಿ. ಫಿಗೋ ಸರ್, ಫಿಗೋ 11 ಮಾಡಲು FC ಪ್ರೆಸೆಂಟ್ ಲ್ಯಾಬ್ಸ್ ಅಲ್ಲಿ ಇದೆ. ಬೇಕು ಅಂದ್ರೆ FC ಮಾಡ್ಕೊಡ್ತೀನಿ 175ಗೆ. ಹಾಗೆ ಬೇಕು ಅಂದ್ರೆ ಕೊಡ್ತೀನಿ, ನೆಗೋಷಿಯಬಲ್ ಮಾಡಿ. ಓಕೆ, 1.75 ಪೆಟ್ರೋಲ್ ಅಲ್ವಾ ಡೀಸೆಲ್? ಪೆಟ್ರೋಲ್ ಸರ್, ಪೆಟ್ರೋಲ್ ವೇರಿಯಂಟ್. ಓಕೆ, ನೆಕ್ಸ್ಟ್ ಫಿಗೋ 13 ಮಾಡಲು ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್. ಓಕೆ, ಟಾಪ್ ಎಂಡ್ ವೇರಿಯಂಟು ಡೀಸೆಲ್ ವೇರಿಯಂಟ್. ಯಾರು ಫೋರ್ಡ್ ಫಿಗೋ ಹುಡುಕ್ತಿದ್ರೆ ಈ ಗಾಡಿ ಆಪ್ಟ್ ಮಾಡ್ಬೋದು. ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ ಪ್ರೈಸ್ ಬಂದು 2,25,000 ಹೇಳ್ತಾ ಇದೀನಿ. ಬರ್ಲಿ, ಎದುರುಗಡೆ ಮಾಮೂಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಯಾವ್ದು ಫಿಕ್ಸ್ಡ್ ಇಲ್ಲ ಸರ್ ನಮ್ಮಲ್ಲಿ. 2,25,000ಕ್ಕೆ. ಹೌದು, 13 ಮಾಡಲು ಕೊಡ್ತಾ ಇದೀನಿ. 13 ಮಾಡಲು ಡೀಸೆಲ್ ಟಾಪ್ ಎಂಡ್ ವೇರಿಯಂಟ್, ಡೀಸೆಲ್ ಟೈಟಾನಿಯಂ ವೇರಿಯಂಟ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇದು ಇಯಾನು, ಹೋಂಡಾ ಇಯಾನು ವಿತ್ LPG. ವಿತ್ LPG ಬರುತ್ತೆ, ಶೋರೂಮ್ ಫಿಟೆಡ್. ಓಕೆ, 12 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ 1.75. ಇಲ್ಲ ಸರ್, ಸ್ವಲ್ಪ ಜಾಸ್ತಿ ಆಗುತ್ತೆ. ಸಿಂಗಲ್ ಓನರ್ ಆಗಿರೋದು 85 ಕೊಡ್ತೀನಿ ಸರ್, 1.85ಕ್ಕೆ. ಓಕೆ, 12 ಮಾಡಲು ಸಿಂಗಲ್ ಓನರ್, 1.85ಕ್ಕೆ. ಪೆಟ್ರೋಲ್ ವಿತ್ LPG ಇದೆ. ಹೌದು, ಬ್ಲೂ ಡ್ರೈವ್ ಗಾಡಿ ಆಗಿರುತ್ತೆ. ಪೆಟ್ರೋಲ್ ಕಮ್ LPG ಗಾಡಿ. LPG ಅಲ್ಲಿ ಮೈಲೇಜ್ ಸರ್ ಇದು ಸರ್ ಒಂದು 30 ವರೆಗೂ ಬರುತ್ತೆ ಸರ್. 30 ಇದೆ. ಓಕೆ, ಪೆಟ್ರೋಲ್ ಅಲ್ಲೇ ನಿಮ್ಗೆ 18-20 ಇದೆ. ಹೌದು, ಯಾಕಂದ್ರೆ ಇಯಾನು ಇಂಜಿನ್ ಸ್ವಲ್ಪ ಕೆಪಾಸಿಟಿ, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಬ್ಲೂ ಡ್ರೈವ್ ಯಾರು ಹುಡುಕ್ತಿರೋರಿಗೆ 2-in-1 ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಸರ್ i20 ಸರ್. ನೆಕ್ಸ್ಟ್ i20 2010 ಮಾಡಲು FC ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಓಕೆ, 2 lakh ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ. ಮ್ಯಾಗ್ನಾ ವಿತ್ ಟಚ್ ಸ್ಕ್ರೀನು, ಡೀಸೆಲ್ ಎಲ್ಲ ಇದೆ ಸರ್, ಡೀಸೆಲ್ ವೇರಿಯಂಟ್. ಓಕೆ, ನೋಡ್ಬೋದು ಯಾವ ಥರ ಬರುತ್ತೆ. ಅಂಡ್ ಇಂಟೀರಿಯರ್ ಕೂಡ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬಂದಿದೆ, ಮ್ಯಾಗ್ವಿಲ್ ಬಂದಿದೆ. ಯಾರು ಹುಡುಕ್ತಿರೋರಿಗೆ ಡೀಸೆಲ್ ವೇರಿಯಂಟು, ಆಸ್ತಾ ಟಾಪ್ ಅಂಡ್ ವಿತ್ ಹೌದು ಸರ್. ಓಕೆ, ಆಸ್ತಾ ವೇರಿಯಂಟು 2 ಲಕ್ಷದ ಒಳಗಡೆ ಗಾಡಿ ಆಗ್ತಿರೋದು. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಪಾಲ್ಸರ್ ಹಾಕಿದ್ದಾರೆ, ಮ್ಯಾಗ್ವಿಲ್ ಹಾಕಿದ್ದಾರೆ. ವಿಸಿಟ್ ಆಗಿ ಸ್ವಲ್ಪ ನೆಗೋಷಿಯೇಟ್ ಕೂಡ ಆಗುತ್ತೆ. ಡೀಸೆಲ್ ಯಾರು ಹುಡುಕ್ತಿರೋರಿಗೆ i20 i10 ಪ್ರೈಸ್ ಅಲ್ಲಿ ಗಾಡಿ ಸಿಗ್ತಿರೋದು ಅಂತ ಹೇಳ್ಬೋದು ಅಲ್ವಾ ಸರ್? ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಬಡವರು ಬಾದಾಮಿ ಅಂತ ಹೇಳ್ಬೋದು. ಗಾಡಿ ಎಲ್ಲದಕ್ಕೂ ಯೂಸ್ ಮಾಡಬಹುದು, ಕಮರ್ಷಿಯಲ್, ಫ್ಯಾಮಿಲಿ, ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡಬಹುದು. ಮೇಲ್ಗಡೆ ಕ್ಯಾರಿಯರ್ ಕೂಡ ಹಾಕಿದ್ದಾರೆ ಸರ್. 8 ಸೀಟರ್ 5 ಸೀಟರ್ ಸರ್ ಇದು? ಸರ್ 5 ಸೀಟರ್ ವೆಹಿಕಲ್, 2009 ಮಾಡಲು ಸೆಕೆಂಡ್ ಓನರ್ ಇರುತ್ತೆ. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, 29 ವರೆಗೂ FC ಇದೆ, ಎಲ್ಲ ಇದೆ. ಟೈರ್ ಒಂದು ವೀಕ್ ಇದೆ, ಟೈರ್ ಹಾಕೋಬೇಕಷ್ಟೇ. ಬಟ್ ಗಾಡಿಲಿ ಯಾವುದೇ ಬಾಡಿ ಲೈನು, ಯಾವುದೇ ರೆಸ್ಟಿಂಗ್ ಅಲ್ಲಿ ಏನಿಲ್ಲ. ಗಾಡಿ ತೋರಿಸಿ ಒಳಗಡೆ ಎಲ್ಲ ಬೇಕಾದ್ರೆ ಚೆನ್ನಾಗಿದೆ ಗಾಡಿ. ಇಂಟೀರಿಯರ್ ನೋಡ್ಬೋದು ನೀವು. ಲೆದರ್ ಪಾಲ್ಸರ್ ರೀಸೆಂಟ್ ಆಗಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾರು ಒಮಿನಿ ಹುಡುಕ್ತಿರೋರಿಗೆ ಸರ್ ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ 175 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 2009 ಮಾಡಲು 1,75,000ಕ್ಕೆ ಒಮಿನಿ 5 ಸೀಟರ್ ವೆಹಿಕಲ್ ಸಿಗ್ತಿರೋದು ಸರ್. ಆ ಒಮಿನಿ ತೋರಿಸಿದೆ ಸರ್, ಇನ್ನೊಂದು ಒಮಿನಿ ಸರ್. ಸರ್ ಅದೇ ರೀತಿ ಇನ್ನೊಂದು ಒಮಿನಿ, ಬಟ್ ಏನು ಅಂದ್ರೆ ಇದು ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಅಲ್ಲಿ ಇದೆ. ಗಾಡಿ ಬೇಕು ಅಂದ್ರೆ ಮಾಡ್ಕೋಬಹುದು ಕಸ್ಟಮರ್. 55,000 ಕೊಡ್ತೀನಿ. ಯಾರ ಕ್ಯಾಂಟೀನ್ ಮಾಡ್ಕೊಳ್ಳೋರಿಗೆ, ಏನೋ ಪರ್ಪಸ್ ಯೂಸ್ ಮಾಡೋರಿಗೆ ಮಾಡ್ಕೊಡ್ತೀನಿ ಸರ್. ಗಾಡಿ 55,000 ಕೊಡ್ತೀನಿ ಸರ್. ನೋ ನೆಗೋಷಿಯೇಷನ್. ಬರ್ಲಿ ಸರ್, ಎದುರುಗಡೆ ಬರ್ಲಿ. 55,000 ಅದರಲ್ಲೂ ನೆಗೋಷಿಯೇಟ್ ಆಗುತ್ತೆ. ಕ್ಯಾಂಟೀನ್ ಯಾರು ಮಾಡೋರಿಗೆ ಈ ಗಾಡಿ ತಗೊಳ್ಬೋದು. ಡಾಕ್ಯುಮೆಂಟ್ ಇಲ್ಲ, ಔಟ್ಸೈಡ್ ಫುಡ್ ಬಿಸ್ನೆಸ್ ಮಾಡೋರಿಗೆ ಗಾಡಿ ಆರಾಮಾಗಿ ತಗೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಡಾಕ್ಯುಮೆಂಟ್ಸ್ ಇದೆ, ಅದೇ ರನ್ನಿಂಗ್ ಇಲ್ಲ, ಮಾಡ್ಕೋಬಹುದು. ಇನ್ಸೂರೆನ್ಸ್ ಬೇಕು ಅಂದ್ರೆ ಅವ್ರು ಮಾಡ್ಕೋಬಹುದು ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ವ್ಯಾಗನ್ ಆರ್ 13 ಮಾಡಲ್ ಪೆಟ್ರೋಲ್ ಅಲ್ವಾ ಸರ್ ಇದು? ಹೌದು ಸರ್, 13 ಮಾಡಲು ಸಿಂಗಲ್ ಓನರ್, 1.9 ಓಡಿದೆ ವಿತ್ ಶೋರೂಮ್ ರೆಕಾರ್ಡ್ ಗಾಡಿ. ಯಾವುದೇ ರೀಪೇಂಟ್ ಅಲ್ಲಿ, ರೀಪ್ಲೇಸ್ ಅಲ್ಲಿ ಏನೂ ಆಗಿಲ್ಲ. ಗಾಡಿ ತೋರಿಸಿ ಒಂದ್ಸಲಿ ಬೇಕಾದ್ರೆ. VXI ವೇರಿಯಂಟ್ ಆಗಿರೋದು ನೋಡ್ಬೋದು. ಸಿಂಗಲ್ ಓನರ್ ಯಾರು 13 ಮಾಡಲ್ ಹುಡುಕ್ತಿರೋರಿಗೆ ಇಂಟೀರಿಯರ್ ಕೂಡ ತೋರಿಸ್ತೀನಿ ಯಾವ ಥರ ಬರುತ್ತೆ. ಅಂಡ್ ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ಲೋನ್ ಆಗುತ್ತಾ 13 ಅಂದರೆ? ಹೌದು ಸರ್, ಪೆಟ್ರೋಲ್ ಆಗುತ್ತೆ, ಮಾಡ್ಕೊಡ್ತೀನಿ. ಪ್ರೈಸು ಸರ್ 3,25,000 ಹೇಳ್ತಾ ಇದ್ದೀನಿ. ಎದುರುಗಡೆ ಬರಲಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 3,25,000. ಹೌದು. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ ಗ್ರ್ಯಾಂಡ್ ಐಟೆನಾ ಸರ್? ಸ್ಯಾಂಟ್ರೋ ಸಾರಿ, 2019 ಮಾಡಲು ಸೆಕೆಂಡ್ ಓನರು, 65,000. ಇದು ಕೂಡ ಶೋರೂಮ್ ರೆಕಾರ್ಡೆಡ್ ಗಾಡಿ. 65,000 ಓಡಿದೆ. ಬೇಕಾದ್ರೆ ಗಾಡಿ ತೋರಿಸಿ, ಯಾವುದೇ ಸ್ಕ್ರಾಚ್ ಅಲ್ಲಿ, ಡೆಂಟ್ ಅಲ್ಲಿ ಇಲ್ಲ. ಗಾಡಿಲಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಇಂಟೀರಿಯರ್ ಕೂಡ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಮ್ಯಾನ್ಯುವಲ್ ವೆಹಿಕಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಲೆದರ್ ಪಾಲ್ಸರಿ ಕೂಡ ಚೆನ್ನಾಗಿದೆ ನೋಡ್ಬೋದು. ಅಂಡ್ ಟೈರ್ ಕಂಡೀಷನ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ ಸರ್. ಪ್ರೈಸು ಸರ್ 3,35,000. 3,25,000. ಹೌದು. ಲೋನು ಮಾಡ್ಕೊಡ್ತೀನಿ ಸರ್. ಲೋನ್ ಕೂಡ ಆಗುತ್ತೆ 3,25,000ಕ್ಕೆ. ಸರ್ ಏನಿಲ್ಲ, 20,000 ಡೌನ್ ಪೇಮೆಂಟ್ ಅಷ್ಟೇ. 20,000 ಲೋನ್ ಮಾಡ್ಕೊಡ್ತೀನಿ, ಫುಲ್ ಲೋನ್ ಮಾಡ್ಕೊಡ್ತೀನಿ ಖಂಡಿತ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್, ನೆಕ್ಸ್ಟ್ ಆಲ್ಟೋ 19 ಮಾಡಲಿ. ಇದು ಕೂಡ ಸೆಕೆಂಡ್ ಓನರ್ ಆಗಿರುತ್ತೆ. ಸರ್ ಜಸ್ಟ್ ಒಂದು 5,000 ಡೌನ್ ಪೇಮೆಂಟ್ ಸರ್. 5,000 ಡೌನ್ ಪೇಮೆಂಟ್. 2,60,000 ಕೊಡ್ತೀನಿ ಗಾಡಿ. 19 ಮಾಡಲ್. ಹೌದು, 2,60,000 1 ಲಕ್ಷ ಓಡಿರೋ ಗಾಡಿ.
ಫುಲ್ಲಿ ಲೋನ್ ಮಾಡ್ಕೊಡ್ತೀನಿ, 5,000 ಅದು ಸಾಕು ಅಡ್ವಾನ್ಸ್. ಇವನ್ ಹೊಸ ಟೈರ್ ಕೂಡ ಹಾಕಿದ್ರೆ ನೋಡ್ಬೋದು ನಿಮಗೆ ತೋರಿಸ್. 4 ಹೊಸ ಟೈರ್ ಇದೆ ಸರ್. ಓಕೆ, ಲೆದರ್ ಅಪಾಲ್ಸರ್ ಇಲ್ಲ ಕಂಪ್ನಿಯಿಂದ ಬಂದಿರೋದು. ಕಂಪ್ನಿಯಿಂದ ಬಂದಿರೋದೆ. ಓಕೆ, ಬರೀ 5,000 ಇದ್ರೆ ಸಾಕು ಈ ಗಾಡಿ ತೊಗೊಂಡೋಗ್ಬೋದು. 19 ಮಾಡಲು ಆಲ್ಟೋ 800 ಅಲ್ವಾ ಸರ್? ಹೌದು ಆಲ್ಟೋ, ಹೌದು ಆಲ್ಟೋ 800 ಆಲ್ಟೋ ಟೂರ್ ಅಂತ ಬರುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ರೆನಾಲ್ಟ್ ಪಲ್ಸ್ 12 ಮಾಡಲು ಸಿಂಗಲ್ ಓನರ್, ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಆಗಿರುತ್ತೆ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ ಟಾಪ್ ಎಂಡು ಸರ್ 2,10,000 ಕೊಡ್ತೀನಿ ಸರ್. ರೌಂಡ್ ಫಿಗರ್ 2 ಲಕ್ಷಕ್ಕೆ ಆಗ್ಬೋದು ಸರ್. ಓಕೆ ಬರಲಿ ಸರ್, ಮಾಡ್ಕೊಡೋಣ. 2 ಲಕ್ಷಕ್ಕೆ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಗಾಡಿ ಸಿಗ್ತಿರೋದು ರೆನಾಲ್ಟ್ ಪಲ್ಸು. ಫೀಚರ್ಸ್ ಎಲ್ಲಾನು ಬರುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪುಷ್ ಬಟನ್ ಸ್ಟಾರ್ಟ್ ಕಮ್ಮಿ ಪ್ರೈಸಲ್ಲಿ ಬೇಕು ಅನ್ನೋರಿಗೆ ಈ ಗಾಡಿ ತೊಗೊಳ್ಬೋದು. ಮೋರ್ ದನ್ 20 ಮೈಲೇಜ್ ಬರುತ್ತೆ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ. ಸರ್ ನೆಕ್ಸ್ಟು ಫಿಯಟ್ ಲೀನಿಯಾ ಸರ್. ಫಿಯಟ್ ಜೆಟ್ಟಾನಾ? ಓಕೆ 14 ಮಾಡಲು ಗಾಡಿ ಸೊ ಒಂದು 2,20,000 ಕೊಡ್ತೀನಿ. ಗಾಡಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ನೀಟ್ ಕಂಡೀಷನ್ ಇದೆ. ಯಾವುದೇ ಒಂದು ಸಿಂಗಲ್ ರೂಪಾಯಿ ವರ್ಕ್ ಇಲ್ಲ ಸರ್, ಕೆಲಸ ಇಲ್ಲ. ಕಸ್ಟಮರ್ ಬಂದು ಯಾವುದೇ ಗಾಡಿಯಲ್ಲಿ ನನ್ನ ಹತ್ರ ಗಾಡಿ ಕೊಡ್ತೀನಿ, ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡು ತಗೋಬಹುದು ಸರ್. ಓಕೆ, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಕೂಡ ಹಾಕಿದ್ದಾರೆ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಡೀಸೆಲ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ, 14 ಮಾಡಲಾಗಿರುತ್ತೆ. ಯಾರು ಹುಡುಕ್ತಿರೋರಿಗೆ ಫಿಯೇಟಲ್ಲಿ ಜೆಟ್ಟಾ ಮಾರ್ಕೆಟಲ್ಲಿ ಲೀನಿಯಾ ಸಿಗ್ಬೋದು. ಜೆಟ್ಟಾ ಸ್ವಲ್ಪ ರೇರ್ ಅಲ್ವಾ ಸರ್? ಹೌದು ಹೌದು. ಅಂಡ್ ಲೋನ್ ಆಗೋದಿಲ್ಲ ಅಲ್ಲ ಸರ್? ಆಗುತ್ತಾ? ಆಗುತ್ತೆ ಸರ್, ಮಾಡ್ಕೊಡ್ತೀನಿ. ಆಗುತ್ತೆ. 14 ಮಾಡಲಾಗಿದ್ದರಿಂದ 1-1.5ವರೆಗೂ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಫೋರ್ಡ್ ಆಸ್ಪೈರ್ ಸರ್. ಡೀಸೆಲ್ ವೇರಿಯಂಟ್ 16 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಓಕೆ, ಇದು ಅಷ್ಟೇ ಆಫರ್ ಪ್ರೈಸ್ ಅಲ್ಲೇ ಕೊಟ್ಬಿಡ್ತೀನಿ ಸರ್. ಬ್ರ್ಯಾಂಡ್ ನೀವು ನೋಡ್ಬೋದು, 4 ಟೈರ್ಗಳು ಹೊಸ ಟೈರ್ಗಳೇ ಹಾಕ್ಸಿದ್ದೀನಿ. ಓಕೆ, ಡೀಸೆಲ್ ವೇರಿಯಂಟ್ ಗಾಡಿ ವಿತೌಟ್ ಒಂದು 2,85,000 ಹೇಳ್ತಾ ಇದ್ದೀನಿ. ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಮಾಡಲ್ ಸರ್ 16 ಮಾಡಲು ಸರ್. 2,85,000ಕ್ಕೆ? ಹೌದು, 2,85,000 16 ಮಾಡಲು ಫೋರ್ಡ್ ಆಸ್ಪೈರು ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ಬನ್ನಿ ವಿಸಿಟ್ ಆಗಿ. KA22 ಪಾಸಿಂಗ್ ಆಗಿರೋದು ಸರ್. ನೆಕ್ಸ್ಟು ಡಸ್ಟರ್ ಸರ್. ನೆಕ್ಸ್ಟ್ ಡಸ್ಟರು ಸರ್ 12 ಮಾಡಲು, ಥರ್ಡ್ ಓನರ್ ಆಗಿದೆ ಗಾಡಿ. 85 110 110 ಸರ್. 110 PS. ಓಕೆ, RXZ ಟಾಪ್ ಎಂಡ್ ಆಗಿರುತ್ತೆ ಸರ್. 3 ಲ್ಯಾಕ್ ಹೇಳ್ತಾ ಇದ್ದೀನಿ, ಬರಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಬಟ್ ಅದೇ ಹೇಳಿದ್ನಲ್ಲ, ಬಂದರೆ ಕಸ್ಟಮರು ಗಾಡಿಯಲ್ಲಿ ಯಾವುದೇ ಅಲ್ಲಿ ತೊಗೊಂಡು ಮನೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಥರ ಇಡಬೇಕು. ತೊಗೊಂಡೋಗಿ ಗ್ಯಾರೇಜ್ ಬಿಟ್ಟು ರೆಡಿ ಮಾಡಿಸ್ಕೊಳ್ತಾರೆ. ಇಲ್ಲಿ ಯಾವುದಿಲ್ಲ ಗಾಡಿ ಸರ್. ಬಂದು ಬೇಕಾದ್ರೆ ಗಾಡಿ ಚೆಕ್ ಮಾಡ್ಕೊಳ್ಳಿ. ಖಂಡಿತ ನೋಡ್ಬೋದು ನೀವು. ಡಸ್ಟರು ನಿಮಗೆ 3 ಲಕ್ಷದ ಒಳಗಡೆ ಗಾಡಿ ಸಿಗ್ತಿರೋದು. 12 ಮಾಡಲ್ ಗಾಡಿ ಚಾನ್ಸ್ ಪ್ರೈಸಲ್ಲಿದೆ. ಡಸ್ಟರ್ 110 PS ಗಾಡಿ ಆಗಿರುತ್ತೆ, ಡೀಸೆಲು. ಸರ್ ನೆಕ್ಸ್ಟ್ ವೆಹಿಕಲ್ ಅದು ಟಾಪ್ ಎಂಡ್ ವೆಹಿಕಲ್. ಸರ್ ನೆಕ್ಸ್ಟ್ ವೆಹಿಕಲ್ ಸಿಯಾಜ್ ಸರ್. ನೆಕ್ಸ್ಟ್ ಸಿಯಾಜು ಸರ್. 15 ಮಾಡಲು, ಸಿಂಗಲ್ ಓನರು, ZDI ಬಟನ್ ಸ್ಟಾರ್ಟ್ ಗಾಡಿ ವಿತ್ ಶೋರೂಮ್ ರೆಕಾರ್ಡ್ ಇರೋಂಥ ಗಾಡಿ. ಓಕೆ, ಚೆಕ್ ಮಾಡ್ಕೋಬಹುದು. ZDI ಪ್ಲಸ್ ಅಲ್ವಾ? ZDI ಸರ್. ZDI ಆಪ್ಷನಲ್ ಅದೇ ಬಟನ್ ಸ್ಟಾರ್ಟ್ ಬರುತ್ತೆ. ಬಟನ್ ಸ್ಟಾರ್ಟ್ ವೆಹಿಕಲ್ ಬರುತ್ತೆ. ಹೌದು, ಯಾರು ಹುಡುಕ್ತಿರೋರಿಗೆ ಎಲ್ಲಾನು ಫೀಚರ್ಸ್ ಬರುತ್ತೆ. ಯಾರು ಹುಡುಕ್ತಿರೋರಿಗೆ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ HSVC ಸ್ಮಾರ್ಟ್ ಹೈಬ್ರಿಡ್ ಅಲ್ವಾ? ಇಲ್ಲ ಇಲ್ಲ ನಾರ್ಮಲ್ ಬರುತ್ತೆ, ಓನ್ಲಿ ಡೀಸೆಲ್. ಸರ್ ಪ್ರೈಸ್ ಸರ್ ಪ್ರೈಸ್ ಬಂದು 5,25,000 ಹೇಳ್ತಾ ಇದ್ದೀನಿ. ಎದುರುಗಡೆ ಬರಲಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ವಿತ್ ಲೋನ್ ಬೇಕು ಅಂತ ಅಂದ್ರೆ ಒಂದು 20,000 ಡೌನ್ ಪೇಮೆಂಟ್ ಅಷ್ಟೇ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಎಸ್ ಕ್ರಾಸು 17 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ, ಆಲ್ಫಾ ಬಟನ್ ಸ್ಟಾರ್ಟ್ ಟಾಪ್ ಎಂಡ್ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಹೌದು. ಯಾರು ಹುಡುಕ್ತಿರೋರಿಗೆ ಡೀಸೆಲ್ ವೇರಿಯಂಟು ಎಸ್ ಕ್ರಾಸ್ ಎಲ್ಲಾನು ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರ್ ಸಮೇತ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಆಲ್ಮೋಸ್ಟ್ 90% ಟೈರ್ಸ್ ಇದೆ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಈಗ ಒಂದು ಡೀಸೆಲ್ ವೇರಿಯಂಟು 17 ಮಾಡಲು ಶಿಫ್ಟ್ಗೆ ಹೋದ್ರೆ 5.5 ಇದೆ ಆರಾಮಾಗಿ ಸರ್. 5,25,000ಕ್ಕೆ ವಿತ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬಂದು ಗಾಡಿ ಚೆಕ್ ಮಾಡಿ. 25,000 ಡೌನ್ ಪೇಮೆಂಟ್. ಹೌದು ಸಾಕು ಸರ್. 25,000 ಫುಲ್ಲಿ ಲೋನ್ ಆಗುತ್ತೆ. 10,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು ಸರ್. 17 ಮಾಡಲು ಶಿಫ್ಟ್ ರೇಂಜಲ್ಲಿ ಕೊಡ್ತೀನಿ ಸರ್. ಎಸ್ ಕ್ರಾಸ್ನ ಸಿವಿಲ್ ಚೆನ್ನಾಗಿರೋ ಅದು ಬೇಡ ಸರ್. ಹೌದು, ಓಕೆ ಸರ್. ನೆಕ್ಸ್ಟ್ ಪೋಲೋ 16 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. ವಿತ್ ಇದು ಶೋರೂಮ್ ರೆಕಾರ್ಡ್ ಇರುವಂತ ಗಾಡಿ. ಓಕೆ, ಐಲೈನು ಗಾಡಿ ಒಂದ್ಸಲಿ ತೋರಿಸಿ. ಫುಲ್ ನೀಟಾಗಿದೆ ಗಾಡಿ. ಬಾಟ್ಮನ್ ಮಿರರ್ ಕ್ಯಾಪ್ ಕೂಡ ಹಾಕಿದ್ದಾರೆ ನೋಡ್ಬೋದು. ಸ್ಕರ್ಟಿಂಗ್ಸ್ ಹಾಕಿದ್ದಾರೆ. ಸ್ಪಾಯ್ಲರ್ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಹೈಲೈನು ಎಲ್ಲಾನು ಫೀಚರ್ಸ್ ಬರುತ್ತೆ. ಪೆಟ್ರೋಲಾ ಡೀಸೆಲಾ ಸರ್? ಪೆಟ್ರೋಲ್ ವೇರಿಯಂಟ್. ಪ್ರೈಸ್ ಸರ್ ಪ್ರೈಸು 5.5 ಹೇಳ್ತಾ ಇದ್ದೀನಿ. ಬರಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 5,50,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್, ನೋಡಿ ಸರ್, ಇದೇನು ಮಾಡಿಫಿಕೇಶನ್ ಮಾಡಿ ಗಾಡಿ ನಿಂತಿದೆ ಅಂತ ಹೇಳ್ಬೋದು. ಹೌದು, ಓಕೆ. ಪಾಲ್ ವಾಲ್ಕರ್ ಇವರು ಫ್ಯಾನ್ ಅಂತ ಹೇಳ್ಬೋದು. ನೋಡ್ಬೋದು ನೀವು. ಬ್ರ್ಯಾಂಡ್ ಬ್ರಾಡ್ ಟೈರ್ಸ್ ಕೂಡ ಹಾಕಿದ್ದಾರೆ. KA04 ಯಾರು ಬೆಂಗಳೂರು ಪಾಸಿಂಗು, ಸ್ವಿಫ್ಟು, ಡೀಸೆಲ್ ವೇರಿಯಂಟು. ಸರ್ ಡೀಟೇಲ್ 16 ಮಾಡಲು, ಓನರ್ ಒಂದು ಜಾಸ್ತಿ ಆಗಿದೆ, 3 ಓನರ್ ಆಗಿದೆ. 16 ಮಾಡಲು, ಥರ್ಡ್ ಓನರು, LDI ವಿತ್ ಗಾಡಿ ನೋಡ್ಬೋದು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಒಂದು 4,75,000 ಹೇಳ್ತಾ ಇದ್ದೀನಿ. ಬರಲಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 4,70,000. ಹೌದು, 4,75,000 4,75,000 ಹೇಳ್ತಾ ಇದ್ದೀನಿ. ಬರಲಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ಡೀಸೆಲ್ ವೇರಿಯಂಟು ಸ್ವಿಫ್ಟು. ಆ್ಯಂಡ್ ಆಫ್ಟರ್ ಮಾರ್ಕೆಟ್ ನಿಮಗೆ ಮಾಡಿಫಿಕೇಶನ್ ಕೂಡ ಮಾಡಿದ್ದಾರೆ. ಇಂಟೀರಿಯರ್ ಏನು ಚೇಂಜ್ ಮಾಡಿದ್ದಾರೆ ಸರ್? ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಇಯರ್ ಲಿವರ್ ಕೂಡ ಚೇಂಜ್ ಮಾಡಿದ್ದಾರೆ. ಸೀಟ್ ಕವರ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ವಿಸಿಟ್ ಆಗಿ ಯಾರು ಹುಡುಕ್ತಿರೋರಿಗೆ ಮಾಡೆಲ್ ಗಾಡಿ ಸಿಗ್ತಿರೋದು. ಲೋನ್ ಆಗುತ್ತಲ್ಲ ಸರ್? ಅದಕ್ಕೆ ಆಗುತ್ತೆ ಸರ್, ಮಾಡ್ಕೊಡ್ತೀನಿ. ಓಕೆ, ಲೋನ್ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ಅಸೆಂಟು, ಸಾರಿ ಎಕ್ಸೆಂಟು.
14 ಮಾಡಲು ಸೆಕೆಂಡ್ ಓನರ್ ಆಯ್ತಾ 74,000 ರೆಕಾರ್ಡೆಡ್ ಚೆಕ್ ಮಾಡ್ಕೋಬಹುದು ಸರ್. ಒಂದಲ್ಲ 5 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದೀನಿ. 5 ಬ್ರ್ಯಾಂಡ್ 5 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದೀನಿ. ಓಕೆ ಒಂದು ಸಿಂಗಲ್ ರೂಪಾಯಿ ಕೆಲಸ ಇಲ್ಲ ಸರ್ ಗಾಡಿಲ್ವೇ. ಓಕೆ ಸರ್ ಪ್ರೈಸ್ ಬಂದು ಮಿಡ್ ವೇರಿಯಂಟಾ ಸರ್ ಮಿಡ್ ವೇರಿಯಂಟು ಪ್ರೈಸು 3,35,000 ಹೇಳ್ತಾ ಇದೀನಿ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 3,25,000 35 25 ಹೌದು ಆಗ್ಬೋದಾ? ಮಾಡೋಣ ಸರ್, ಮಾಡ್ಕೊಡ್ತೀನಿ. 3,25,000ಕ್ಕೆ 14 ವಿಸಿಟ್ ಮಾಡಲಿ ಸರ್.